ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂದರ್ ವಿಡಿಯೋ. ಇವತ್ತಿನ ವಿಡಿಯೋ ಏನಂದರೆ, ನೀವು ತಮ್ಲೈನ್ ನೋಡಿಬಿಟ್ಟೆ ನಿಮಗೆ ಗೊತ್ತಾಗಿರುತ್ತೆ. ನಿನ್ನೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಅಪ್ಲೋಡ್ ಮಾಡಿದ್ದೆ, ಆಸ್ಕಿಂಗ್ ಕ್ವಶನ್ ಅಂತ. ಸೊ ಅದರಲ್ಲಿ ಸುಮಾರು ಜನ ಕ್ವಶನ್ ಹಾಕಿದ್ದಾರೆ. ನೋಡೋಣ, ಅವ್ರು ಹಾಕಿರೋ ಕ್ವಶನ್ಗಳಿಗೆಲ್ಲ ಆನ್ಸರ್ ಕೊಡೋಣ. ಗೈಸ್, ಸ್ಟಾರ್ಟ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಬಿ ಮಾಡ್ಕೊಳ್ಳಿ ಗೈಸ್. ಸಬ್ಸ್ಕ್ರೈಬ್ ಇಲ್ಲ, ನೀವು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ರೆ ಬೇಬಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ವೀಡಿಯೋ ಮಾಡೋಕ್ಕೆ ಇನ್ಕ್ಲೂಡ್ ಆಗುತ್ತೆ. ಅದರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇವತ್ತಿನ ವೀಡಿಯೋ ಏನಂದರೆ, ನಾನು ಹಾಕಿದ್ದು ಕ್ವಶನ್ಗೆ ಆನ್ಸರ್ ಕೊಡೋದು. ಲೆಟ್ಸ್ ಗೋ, ಬನ್ನಿ. ಯಾರು ಗೊತ್ತಾ ಗೊತ್ತಾ. ಫಸ್ಟ್ ಕ್ವಶನ್ ಬಂದು, ಹೇ ಬ್ರೋ, ನೀವು ಕೂರ್ಗಲ್ಲಿ ಎಲ್ಲಿ ಇರೋದು, ಅಂದರೆ ಯಾವ ಪ್ಲೇಸ್ ಅಂತ. ನಾನು ಕೂರ್ಗಲ್ಲಿ ಸೋಮರ್ಪೇಟೆಯಲ್ಲಿರೋದು. ನೆಕ್ಸ್ಟ್ ಕ್ವಶನ್ ಬಂದು, ನಿನಗೆ ಎಷ್ಟು ಜನ ಲವ್ವರ್ಸ್ ಇದ್ದಾರೆ? ಓ ಬ್ರೋ, ಝೀರೋ 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 ಝೀರೋ, ಒಬ್ರು ಇಲ್ಲ, ಸಿಂಗಲ್. ಚಿನ್ನು ನನ್ನ ಚಿನ್ನು. ಗೈಸ್, ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮಗ, ಲವ್ ಮಾಡಬೇಡಿ ಅಂತ ಒಂದು ಒಳ್ಳೆ ವಿಡಿಯೋ ಮಾಡು ಮಗ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಪಕ್ಕ ಆ ಥರ ವಿಡಿಯೋ ಮಾಡಬೇಕು ಅಲ್ವಾ? ಸೊ ನೆಕ್ಸ್ಟ್ ಟೈಮ್ ಅದನ್ನೇ ಮಾಡೋಣ, ಓಕೆ? ನನಗೆ ಇನ್ಸ್ಟಾಗ್ರಾಮಲ್ಲಿ ಆ ಥರ ವೀಡಿಯೋಸ್ ಹಾಕಿದ್ರೇ ಅದು ರೀಚ್ ಆಗೋದು. ಆ ಥರದೇ ಹಾಕಿದ್ರೆ ರೀಚ್ ಆಗುತ್ತೆ. ಬೇರೆ ಯಾವುದು ಈ ವ್ಲಾಗ್ ಎಲ್ಲ ಮಾಡೋಕ್ಕಿದ್ರೆ ದೇವ್ರ ಹಣೆಗಳು ರೀಚ್ ಆಗಲ್ಲ. ಆ ಥರ ಹಾಕಿದ್ರೆ ರೀಚ್ ಆಗುತ್ತೆ. ನಮ್ಮ ಮಚ್ಚ ಒಬ್ಬ ಒಳ್ಳೆ ಐ ಡಿ ಕೊಟ್ಟಿದ್ದಾನೆ, ಅದನ್ನ ನೆಕ್ಸ್ಟ್ ಟೈಮ್ ಹಾಕೋಣ. ಓಕೆ ಗೈಸ್, ಹಾಗೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬ್ರೋ, ನಿಮಗೆ ಎಷ್ಟು ಜನ ಲವ್ವರ್ಸ್ ಇದ್ದಾರೆ ಹೇಳಿ, ಸ್ವಲ್ಪ ಕೇಳೋಣ. ಬ್ರೋ, ಎಷ್ಟು ಸತಿ ಹೇಳೋದು? ಯಾರೂ ಇಲ್ಲ ಬ್ರೋ. ಇದ್ದರೆ ಯಾರನ್ನ ಕಳಿಸಿ ಮಾಡೋಣ. ಓಕೆ, ಈಗಂತೂ ನನಗೆ ಯಾರಿಲ್ಲ, ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ನಿಮ್ದು ಯಾರಾದ್ರು ಇದ್ದರೆ ಕಮೆಂಟ್ ಮಾಡಿ. ಈ ಹುಡುಗಗೆ ಒಬ್ಳು ಬೆಸ್ಟಿ ಇದ್ದಾಳೆ ಗೈಸ್. ಏನಿವಾಗ ಇದ್ದಾಳೆ ಗೈಸ್. ಲವರ್ ಇಲ್ಲ, ಬೆಸ್ಟ್ ಇದ್ದಾಳೆ ಅಲ್ವಾ? ಸೊ ನಾನೇನಾದರೂ ಬೇರೆ ಏನೋ ಕೇಳಿರ್ತಾನೆ ಅಂದರೆ ಬರೀ ಅದರದ್ದೇ ಕೇಳೋರೆ, ಲವ್ ಅಂತ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನೀವು ಯಾವ ಕಾಲೇಜ್ ಬ್ರೋ ಹೇಳ್ತೀರಾ ಪ್ಲೀಸ್, ಆ್ಯಂಡ್ ನಿಮ್ಮ ನೇಮ್ ಕೂಡ ಹೇಳಿ. ಓಕೆ ಬ್ರೋ, ನಾನು ಸೋಮವಾರಪೇಟೆಯಲ್ಲಿ ಜೋಸಫ್ ಕಾಲೇಜು. ನನ್ನ ನೇಮ್ ಬಂದು ಹೇಮಂತ್ ಅಂತ. ಲೆಟ್ಸ್ ಗೋ ನೆಕ್ಸ್ಟ್ ಕ್ವಶನ್ಗೆ. ನಿಮಗೆ ಲವ್ವರ್ ಇಲ್ವಾ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಇಲ್ಲ ಸಿಸ್ಸಾ ಬ್ರೋ, ಯಾರು ಇಲ್ಲ. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮಚ್ಚ, 10K ಯಾವಾಗ? 10K ಸೂನ್ ಬರ್ತಿದೆ. ಈಗ 9:28 ಆಗಿದೆ. 10K ಬರುತ್ತೆ. ಗಿವ್ ಅವೇನು ಕೊಡೋಣ. ಗಿವ್ ಅವೇ ಹೇಳಿದ್ದೀರಾ, ಗಿವ್ ಅವೇನು ಕೊಡೋಣ, ಬರ್ತಿದೆ. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಗೈಸ್. ಡೂ ಯು ನೌನ್ ಮೀ? ಇಲ್ಲ ಬ್ರೋ, ಇಲ್ಲ ಎಲ್ಲೋ ನೋಡಿದ್ದೀನಿ ಅಷ್ಟೇ, ಗೊತ್ತಿಲ್ಲ. ಬಟ್ ಲೆಟ್ಸ್ ಗೋ ಗೈಸ್. ಈಗ ನೆಕ್ಸ್ಟ್ ಕ್ವಶನು. ಬ್ರೋ, ನಿಮ್ಮ ಲವರ್ ನೇಮ್ ಹೇಳಿ. ಬ್ರೋ ಇದ್ದರೆ ಕಳಿಸಿ, ನಾನು ಮಾಡ್ತೀನಿ, ಓಕೆನಾ? ಇಲ್ಲ ಅಂದಮೇಲೆ ಏನೇ ಹೇಳಿ? ಲವರ್ ನೇಮ್ ಅಂತ ಕೇಳಿದ್ರೆ ಯಾರ ಹೆಸ್ರು ಹೇಳಿ? ಯಾರು ಇಲ್ಲ ಬ್ರೋ, ಸಿಂಗಲ್. ಏನು ಮಾಡೋದಲ್ಲ, ನಾನಂತೂ ಮಾಡಲ್ಲ, ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಲೆಟ್ಸ್ ಗೋ. ಈಗ ನೆಕ್ಸ್ಟ್ ಕ್ವಶನ್. ನಿನ್ನ ಫ್ರೆಂಡ್ಗೆ ಎಷ್ಟು ಅಮೌಂಟ್ ಸಾಲ ಕೊಟ್ಟಿದ್ಯಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಒಂದು 2,000 ಕೊಟ್ಟಿದ್ದೇವೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 2,000 ಕೊಟ್ಟಿದೆ. ಯಾರಿಗೆ? ಯಾರೋ ಹಳೆ ಫ್ರೆಂಡು ಕೊಟ್ಟಿದೆ. ಅದು ಇನ್ನೂ ವಾಪಸ್ ಕೊಟ್ಟಿಲ್ಲ. ನಿಜ, ನಾನು ಕೇಳೋಕೆ ಹೋಗಿಲ್ಲ ಗೈಸ್. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ.
ತುಳು ಬ್ಲಾಗ್ ಮಾಡಲ್ವಾ? ಮಾಡಿದರೆ ನನಗೆ ಕಳಿಸಿ ಆ್ಯಂಡ್ ನನ್ನ ಹೆಸರನ್ನ ಹೇಳು. ಧನ್ವಿತ್ ಆ್ಯಂಡ್ ಇನ್ಸ್ಟಾ ಐ ಡಿ ಕೂಡ ಹೇಳು. ಓಕೆ ಓಕೆ, ನನಗೆ ತುಳು ಬರ್ಪುಜಿ ಮಾರೆ, ತುಳು ಬರ್ಪುಜಿ ಇನ್ನೆಂತ ತುಳುಯಲ್ಲಿ ಮಾಡೋದು. ಓಕೆ, ಟ್ರೈ ಮಾಡಿ ಹೆಸರು ಧನ್ವಿತ್. ಓಕೆ ಧನ್ವಿತ್, ನನಗೆ ಟ್ರೈ ಮಾಡಿ ಹೇಳ್ತೀನಿ, ಇನ್ಸ್ಟಾದಲ್ಲಿ ಹಾಕ್ತೀನಿ. ಓಕೆನಾ? ನಾನು ತುಳು ಬರಲ್ಲ ಬಟ್ ಹೇಳ್ತೀನಿ. ಅದೇ ಬರ್ಪುಜಿ, ಅದೇ ಸ್ವಲ್ಪ ಬರ್ತದೆ ಅಷ್ಟೇ. ಓಕೆ, ಹೇಳ್ತೀನಿ. ಲೆಟ್ಸ್ ನೆಕ್ಸ್ಟ್ ಕ್ವಶನ್. ಈಗ ನನಗೆ ಒಂದು ಹುಡುಗಿ ಬೇಕು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಹುಡುಗಿ ಬೇಕಂದ್ರೆ ಬ್ರೋಕರ್ ಜೊತೆ ಕೇಳಿ. ನನ್ನ ಜೊತೆ ಕೇಳಿದ್ರೆ ಏನು, ನಾನೇನು ಬ್ರೋಕರಾ? ಬ್ಲಾಗರ್ನ ತಂದು ಬ್ರೋಕರ್ ಅಂದರೆ ಎಂತ ಮಾಡಿ? ಹುಡುಗಿಯೆಲ್ಲ ಹುಡ್ಕೋಕ್ಕಾಗಲ್ಲ, ನನಗೆ ಹುಡ್ಕೊಡಿ. ಬೇಕಂದರೆ ನೀವು ಬ್ರೋಕರ್ ಆಗಿದ್ರೆ ನನಗೆ ಹುಡ್ಕೊಡಿ, ನನಗೇ ಇಲ್ಲ ಇನ್ನು ನಿಮಗೆ ಬೇರೆ ಹುಡ್ಕೊಡ್ತೀನಾ? ಓಕೆ, ಕೇಳಿದ್ದೀರಾ ಕ್ವಶನ್? ಬ್ರೋಕರ್ ಆದಾಗ ಪಕ್ಕ ಒಂದಲ್ಲ ಎರಡು ಹುಡ್ಕೊಡ್ತೀನಿ. ಈಗ ನೆಕ್ಸ್ಟ್ ಕ್ವಶನು. ಇವರೊಬ್ರು ನೋಡಿ, ಬೇರೆ ಡಿಫ್ರೆಂಟ್ ಥರ. ನಿಮ್ಮ ಯೂಟ್ಯೂಬ್ ಇನ್ಕಮ್ ಎಷ್ಟು? ನನ್ನ ಯೂಟ್ಯೂಬ್ ಇನ್ಕಮಾ? ನನ್ನ ಫಸ್ಟ್ ಟೈಮ್ ಬಂದಾಗ 4,000 ರುಪೀಸ್ ಬಂದಿತ್ತು ಫಸ್ಟು. ಅದು ಯೂಟ್ಯೂಬ್ ಆ್ಯಡ್ಸಿಂದ ಬಂದಿದ್ದು. ನನಗೆ ಆ್ಯಡ್ಸ್ ಅವ್ರು ಹಾಕಿದ್ದು, ಪೇ ಮಾಡಿದ್ದು. ಪ್ರಮೋಷನ್ ಆಯಿತು ಒಂದು ವೀಡಿಯೋ. ಓಕೆ, ಅದಕ್ಕೆ ಒಂದು ಆ್ಯಡ್ಸ್ ಬಂತು. ಸೊ ನಾನು ಅಪ್ಲೈ ಮಾಡಿದೆ, ಕ್ಯಾಶ್ ಬಂತು. ಇದು ನೆಕ್ಸ್ಟ್ ಈಗ ನಂದು ಯೂಟ್ಯೂಬ್ 1K ಸಬ್ಸ್ಕ್ರೈಬರ್ಸು, 4,000 ವಾಚ್ ಅವರ್ ಟೈಮು. ಇದು ಕಂಪ್ಲೀಟ್ ಆದರೆ ನನಗಿನ್ನು 10,000 20,000 ಹಂಗೆ ಸ್ಯಾಲ್ರಿ ಬರ್ತಾ ಇರ್ತದೆ. ಅದಕ್ಕೋಸ್ಕರ ನೀವು 1K ಸಬ್ಸ್ಕ್ರೈಬ್ ಮಾಡಿ. ವಾಚ್ ಅವರು ನಾನು ವೀಡಿಯೋ ಹಾಕೋದನ್ನ ಸ್ವಲ್ಪ ಆದಷ್ಟು ಸ್ಕಿಪ್ ಮಾಡೋದೇ ನೋಡಿ ಗೈಸ್, ಅದರಿಂದ ನನ್ನ ವಾಚ್ ಅವರು ಜಾಸ್ತಿ ಆಯ್ತದೆ. ಮತ್ತು ಗೈಸ್ ಇಷ್ಟೇ, 4,000 ರುಪೀಸ್ ಬಂದಿತ್ತು. ಲೆಟ್ಸ್ ಗೋ ಈಗ ನೆಕ್ಸ್ಟ್ ಕ್ವಶನಿಗೆ. ಮತ್ತು ಹೆಂಗೆ ಇದೆ ಕಾಲೇಜ್ ಅಲ್ಲ, ಅದು ಜೈಲಿನ ಕಾಲೇಜ್ ಅಂದರೆ ನಾನು ಹಿಂಗೆ ಜೈಲಲ್ಲಿ ಹೆಂಗಿರುತ್ತೆ ಸೇಮ್ ಕಾಲೇಜ್ ಹಂಗೆ ಸೇಮ್ ಅದೇ ಥರ ಇದೆ ಗೈಸ್. ಕಾಲೇಜ್ ಬಂದಾಗ ಅಂತೂ ಕೇಳೋದೇ ಬೇಡ ನೀವು, ಅದೇ ಥರ ಇದೆ. ನೆಕ್ಸ್ಟ್ ಕ್ವಶನ್ ಏನಂದರೆ, ನೀವು ಯಾವಾಗ ಕಂಟೆಂಟ್ ಕ್ರಿಯೇಟ್ ಸ್ಟಾರ್ಟ್ ಮಾಡಿದ್ದು? ನಾನು ಬಂದು 1.5 ವರ್ಷ ಆಯಿತು ಇವತ್ತಿಗೆ. ನಾನು ಫಸ್ಟು 2025 ಮಾಡಿದ್ದು. ಜನವರಿ ಸ್ಟಾರ್ಟಿಂಗಲ್ಲಿ 25 ಮಾಡಿದ್ದು. ಆವತ್ತಿಂದ ಇವತ್ತಿಗೆ ಅದೇ 1 ಇಯರ್ಸ್ ಆಯಿತು. 1.5 ಇಯರ್ಸ್ ಆಯಿತು. ಅಲ್ಲಿವರೆಗೆ ಕಷ್ಟಪಟ್ಟಿದ್ದೀನಿ. ಅಲ್ಲಿಂದಲೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ಇಷ್ಟೊತ್ತಿಗೆ ಆಗೋಗೋದು 1K ಸಬ್ಸ್ಕ್ರೈಬು, ಬಟ್ ಆಗಿಲ್ಲ. ಓಕೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋ ಹಾಕ್ತಿದ್ದೀನಿ. ಇಷ್ಟೇ ಗೈಸ್. ಇದು ಫೈನಲ್ ಕ್ವಶನ್ ಏನಂದರೆ, ಮಗ ನೀನು ಮಾಡೋ ಕಂಟೆಂಟ್ ಮಾತ್ರ ಬೆಂಕಿ. ಓಕೆ, ಈಗ ಥ್ಯಾಂಕ್ ಯು ಬ್ರೋ. ಈ ಥರ ಹೇಳಿದ್ದು. ಈಗ ಎಲ್ಲರೂ ಲವರ್ಸ್ ಬಗ್ಗೆ ಕೇಳ್ತಾರೆ, ಇವ್ರು ಮಾತ್ರ ಡಿಫ್ರೆಂಟಾಗಿ ಕೇಳ್ಬಿಟ್ರು, ಹಾರ್ಟಿಗೆ ಟಚ್ ಆಗ್ಬಿಡ್ತು. ಥ್ಯಾಂಕ್ ಯು ಬ್ರೋ. ಗೈಸ್ ಫೈನಲಿ ಎಲ್ಲ ಕ್ವಶನ್ ಕೇಳಿ ಮುಗಿಸಾಯಿತು, ಎಲ್ಲ ನಾನು ಆನ್ಸರ್ ಕೊಟ್ಟಾಯಿತು ಗೈಸ್. ಇವತ್ತಿನ ಬ್ಲಾಗು ಇಷ್ಟೇ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇ ಮರೀದೆ ಪ್ಲೀಸ್. ಈಗಲೇ ನೋಡಿದವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಅಲ್ಲಿವರೆಗೂ ಬಾಯ್.